ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಂದು ಸಾರಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗವನ್ನು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಚನದಿಂದ ನಾವು ತೆಗೆದುಕೊಂಡಿದ್ದೇವೆ. ದೇವರು ಹಾದಿಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಎಲ್ಲವೂ ಒಳ್ಳೆಯದಾಗಿತ್ತು ಎಂಬುದಾಗಿ ನಾವು ನೆನೆಸ್ತೇವೆ ಪ್ರಿಯ. ಆದರೆ ಮನುಷ್ಯನನ್ನು ಉಂಟು ಮಾಡಿದ ನಂತರ ದೇವರು ನೊಂದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ನೊಂದುಕೊಂಡದ ಕಾರಣದಿಂದ ದೇವರು ತಾನು ಸೃಷ್ಟಿ ಮಾಡಿದಂಥ ಇಡೀ ಜಗತ್ತನ್ನು ಜಲಪ್ರಳಯದ ಮೂಲಕವಾಗಿ ಆತನು ನಾಶ ಮಾಡುವುದಕ್ಕೆ ಯೋಚಿಸ್ತಾನೆ. ಆತನು ನಾಶ ಮಾಡುವುದಕ್ಕೆ ಹೋಗುವಾಗ ದೇವರು ಒಬ್ಬ ಮನುಷ್ಯನನ್ನ ಆ ಒಂದು ಸಂತತಿಯಿಂದ ಆರಿಸಿ ತೆಗೆದುಕೊಳ್ಳುವವನಾಗಿದ್ದಾನೆ. ಆತನೇ ನೋಹನಾಗಿದ್ದಾನೆ. ನೋಹನು ಎಂಬುದಾಗಿ ನೋಡುವುದಾದರೆ ಅದರ ಅರ್ಥ ಉಪಶಮನ ಎಂಬುದಾಗಿ. ದೇವರು ಆ ಮನುಷ್ಯನನ್ನು ಆರಿಸಿಕೊಂಡಾಗ ಆ ಮನುಷ್ಯನು ನೀತಿವಂತನಾಗಿದ್ದನು, ತಪ್ಪಿಲ್ಲದವನಾಗಿದ್ದನು, ಮತ್ತೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವವನಾಗಿದ್ದನು. ಪ್ರಿಯರೇ, ನಾವು ಕೂಡ ಈ ದಿನಗಳಲ್ಲಿ ಪಾಪ ತುಂಬಿದ ಲೋಕದಲ್ಲಿ ಜೀವಿಸುವಾಗ ದೇವರು ಹೇಗೆ ನೋಹನನ್ನು ಆರಿಸಿಕೊಂಡನೋ, ಆತನ ಗುಣಗಳನ್ನು ನೋಡಿ ಆತನನ್ನು ಆರಿಸಿಕೊಂಡನೋ, ಹಾಗೆ ನಾವು ಜೀವಿಸುವಾಗ ದೇವರು ಕೂಡ ನಮ್ಮನ್ನು ಈ ಲೋಕದಲ್ಲಿ ಆರಿಸಿಕೊಳ್ಳುವವನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ, ನಮ್ಮನ್ನು ಆಶೀರ್ವದಿಸೋದಕ್ಕೆ ಆತನು ಬಯಸುವವನಾಗಿದ್ದಾನೆ. ಈ ಒಂದು ವಾಕ್ಯಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಯಾವ ರೀತಿ ನೋಹನು ತಪ್ಪಿಲ್ಲದವನಾಗಿದ್ದನು, ನೀತಿವಂತನಾಗಿದ್ದನು, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದನು, ಹಾಗೆ ನಾವು ಕೂಡ ದೇವರೊಂದಿಗೆ ನಡೆದುಕೊಳ್ಳುವಾಗ ದೇವರು ನಮ್ಮನ್ನು ಕೂಡ ಉಪಯೋಗಿಸುವವನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಪ್ರೈಸ್ ದ ಲಾರ್ಡ್.